ಇದು ಒಂದು ಅತ್ಯಂತ ಮಹತ್ವದ ಬ್ರೇಕಿಂಗ್ ನ್ಯೂಸ್. ವಿಶೇಷವಾಗಿ ರಾಜ್ಯದ ಹಾಗೂ ದೇಶದ ರೈತ ಸಮುದಾಯಕ್ಕೆ ನೇರವಾಗಿ ಸಂಬಂಧಿಸಿದ ಸುದ್ದಿ. ಇಂದಿನ ಈ ವಿಶೇಷ ವರದಿಯಲ್ಲಿ ನಾವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಇತ್ತೀಚಿನ ಮಹತ್ವದ ಬದಲಾವಣೆಗಳು, ಹೊಸ ನಿಯಮಗಳು, ಕಡ್ಡಾಯ ಪ್ರಕ್ರಿಯೆಗಳು, ತಾಂತ್ರಿಕ ನವೀಕರಣಗಳು ಮತ್ತು ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಅನುಸರಿಸದಿದ್ದರೆ ಎದುರಾಗಬಹುದಾದ ಪರಿಣಾಮಗಳ ಕುರಿತು ಸಂಪೂರ್ಣ ಹಾಗೂ ವಿವರವಾದ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇವೆ. ಆದ್ದರಿಂದ ಈ ಸಂಪೂರ್ಣ ಸುದ್ದಿಯನ್ನು ಯಾವುದೇ ಅಡಚಣೆಯಿಲ್ಲದೆ ಗಮನದಿಂದ ಕೇಳುವುದು ಪ್ರತಿಯೊಬ್ಬ ರೈತ ಫಲಾನುಭವಿಗೂ ಅತ್ಯಂತ ಅಗತ್ಯವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಎಂಬುದು ದೇಶದ ರೈತರ ಜೀವನದಲ್ಲಿ ಒಂದು ಆರ್ಥಿಕ ಭದ್ರತೆಯಂತೆ ಕಾರ್ಯನಿರ್ವಹಿಸುತ್ತಿರುವ ಮಹತ್ವದ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಕೃಷಿಯ ಮೇಲೆ ಅವಲಂಬಿತವಾಗಿರುವ ಲಕ್ಷಾಂತರ ಕುಟುಂಬಗಳಿಗೆ ಈ ಯೋಜನೆ ಒಂದು ನಂಬಿಕೆಯ ಆಧಾರವಾಗಿದೆ. ವರ್ಷದಿಂದ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿಗಳ ಸಹಾಯಧನ ನೇರವಾಗಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮೆಯಾಗುತ್ತಿರುವುದು ಈ ಯೋಜನೆಯ ವಿಶೇಷತೆ. ಯಾವುದೇ ಮಧ್ಯವರ್ತಿಗಳಿಲ್ಲದೆ, ಯಾವುದೇ ಲಂಚ ಅಥವಾ ಶೋಷಣೆಯಿಲ್ಲದೆ ನೇರವಾಗಿ ರೈತನ ಕೈಗೆ ಹಣ ತಲುಪುವಂತೆ ರೂಪುಗೊಂಡಿರುವುದು ಈ ಯೋಜನೆಯ ಪ್ರಮುಖ ಉದ್ದೇಶವಾಗಿದೆ. ಈ ಯೋಜನೆಯ ಅಡಿಯಲ್ಲಿ ದಿನಾಂಕ 12 ಡಿಸೆಂಬರ್ 2019ಕ್ಕಿಂತ ಮೊದಲು ಕೃಷಿ ಭೂಮಿಯನ್ನು ಹೊಂದಿದ್ದ ಅರ್ಹ ಸಣ್ಣ ರೈತರು, ಅತಿಸಣ್ಣ ರೈತರು, ಮಧ್ಯಮ ರೈತರು ಹಾಗೂ ಕೆಲವು ಸಂದರ್ಭಗಳಲ್ಲಿ ದೊಡ್ಡ ರೈತ ಕುಟುಂಬಗಳಿಗೂ ಸಹ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವು ನೀಡಲಾಗುತ್ತಿದೆ. ಈ 6,000 ರೂಪಾಯಿಗಳನ್ನು ವರ್ಷದಲ್ಲಿ 3 ಕಂತುಗಳಾಗಿ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಜಮೆ ಮಾಡಲಾಗುತ್ತಿದೆ. ಈ ಹಣವನ್ನು ರೈತರು ಬೀಜ ಖರೀದಿಗೆ, ರಸಗೊಬ್ಬರ ಖರೀದಿಗೆ, ಕೃಷಿ ಉಪಕರಣಗಳಿಗಾಗಿ, ಮನೆಯ ಸಣ್ಣ ಖರ್ಚುಗಳಿಗೆ, ಮಕ್ಕಳ ಶಿಕ್ಷಣಕ್ಕೆ ಮತ್ತು ಕೆಲವೊಮ್ಮೆ ತುರ್ತು ವೈದ್ಯಕೀಯ ಅಗತ್ಯಗಳಿಗೆ ಸಹ ಬಳಸಿಕೊಂಡಿದ್ದಾರೆ. ಈ ಯೋಜನೆ ಆರಂಭವಾದ ನಂತರ ದೇಶದಾದ್ಯಂತ ಲಕ್ಷಾಂತರ ರೈತ ಕುಟುಂಬಗಳು ಇದರ ಪ್ರಯೋಜನವನ್ನು ಪಡೆದಿವೆ. ಹಲವಾರು ಗ್ರಾಮೀಣ ಪ್ರದೇಶಗಳಲ್ಲಿ ಈ ಹಣವೇ ಕೃಷಿ ಚಟುವಟಿಕೆ ಮುಂದುವರಿಯಲು ಒಂದು ಆಧಾರವಾಗಿದೆ. ಇದರಿಂದ ಸರ್ಕಾರ ಮತ್ತು ರೈತರ ನಡುವೆ ನೇರ ಸಂಪರ್ಕವಿದೆ ಎಂಬ ಭಾವನೆ ಕೂಡ ಜನರಲ್ಲಿ ಬೆಳೆದಿದೆ. ಆದರೆ ಈ ಯೋಜನೆಯ ವ್ಯಾಪ್ತಿ ಹೆಚ್ಚಾದಂತೆ ಅದರೊಂದಿಗೆ ಕೆಲವು ಸಮಸ್ಯೆಗಳು ಕೂಡ ಎದುರಾಗಿವೆ. ಅಯೋಗ್ಯ ಫಲಾನುಭವಿಗಳು, ಜಮೀನು ಇಲ್ಲದವರು ಸಹ ಹಣ ಪಡೆಯುತ್ತಿರುವ ಪ್ರಕರಣಗಳು, ತಪ್ಪು ದಾಖಲೆಗಳು, ಅಪೂರ್ಣ ಮಾಹಿತಿ, ತಾಂತ್ರಿಕ ದೋಷಗಳು ಇವೆಲ್ಲವೂ ಸರ್ಕಾರದ ಗಮನಕ್ಕೆ ಬಂದಿವೆ. ಈ ಎಲ್ಲ ಸಮಸ್ಯೆಗಳನ್ನು ಸರಿಪಡಿಸುವ ಉದ್ದೇಶದಿಂದ ಹಾಗೂ ನಿಜವಾದ ಅರ್ಹ ರೈತರಿಗೆ ಮಾತ್ರ ನೆರವು ತಲುಪಿಸಬೇಕು ಎಂಬ ಗುರಿಯೊಂದಿಗೆ ಕೇಂದ್ರ ಸರ್ಕಾರ ಈಗ ಕೆಲವು ಹೊಸ ನಿಯಮಗಳು ಮತ್ತು ಕಡ್ಡಾಯ ಕ್ರಮಗಳನ್ನು ಜಾರಿಗೆ ತಂದಿದೆ. ಈ ಬದಲಾವಣೆಗಳು ರೈತರ ಹಿತಕ್ಕಾಗಿಯಾಗಿದ್ದರೂ ಅವುಗಳನ್ನು ಸಮಯಕ್ಕೆ ಸರಿಯಾಗಿ ಅನುಸರಿಸದಿದ್ದರೆ ಮುಂದಿನ ಪಿಎಂ ಕಿಸಾನ್ ಕಂತಿನ ಹಣ ನಿಮ್ಮ ಖಾತೆಗೆ ಬಾರದಿರುವ ಸಾಧ್ಯತೆ ಇದೆ ಎಂಬುದನ್ನು ರೈತರು ಗಂಭೀರವಾಗಿ ಗಮನಿಸಬೇಕಾಗಿದೆ. ಈಗ ಕೇಂದ್ರ ಸರ್ಕಾರ ಅಗ್ರಿ ಸ್ಟಾಕ್ ಎಂಬ ಮಹತ್ವಾಕಾಂಕ್ಷಿ ಯೋಜನೆಯ ಅಡಿಯಲ್ಲಿ ರೈತರಿಗಾಗಿ ಒಂದು ಹೊಸ ಗುರುತಿನ ಸಂಖ್ಯೆಯನ್ನು ಸೃಜಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಇದನ್ನು ಸರಳವಾಗಿ ಹೇಳುವುದಾದರೆ ರೈತ ಗುರುತು ಸಂಖ್ಯೆ ಎಂದು ಕರೆಯಬಹುದು. ಈ ಗುರುತು ಸಂಖ್ಯೆಯ ಉದ್ದೇಶವೆಂದರೆ ದೇಶದಾದ್ಯಂತ ಇರುವ ಎಲ್ಲ ರೈತರ ಮಾಹಿತಿಯನ್ನು ಒಂದೇ ಕೇಂದ್ರಿತ ಡಿಜಿಟಲ್ ವ್ಯವಸ್ಥೆಯಲ್ಲಿ ದಾಖಲಿಸುವುದು. ಯಾವ ರೈತ ಎಷ್ಟು ಭೂಮಿ ಹೊಂದಿದ್ದಾರೆ, ಯಾವ ರಾಜ್ಯದಲ್ಲಿ ಎಷ್ಟು ಜಮೀನು ಇದೆ, ಯಾವ ಸರ್ಕಾರಿ ಯೋಜನೆಗಳ ಲಾಭವನ್ನು ಪಡೆಯುತ್ತಿದ್ದಾರೆ, ಯಾರು ಅರ್ಹ ರೈತರು, ಯಾರು ಅಯೋಗ್ಯರು ಎಂಬುದನ್ನು ಸ್ಪಷ್ಟವಾಗಿ ಗುರುತಿಸುವುದು ಈ ವ್ಯವಸ್ಥೆಯ ಮುಖ್ಯ ಗುರಿಯಾಗಿದೆ. ಭವಿಷ್ಯದಲ್ಲಿ ಎಲ್ಲ ರೈತ ಸಂಬಂಧಿತ ಯೋಜನೆಗಳು ಹೆಚ್ಚು ಪಾರದರ್ಶಕವಾಗಬೇಕು, ತಪ್ಪುಗಳಿಗೆ ಅವಕಾಶ ಕಡಿಮೆಯಾಗಬೇಕು ಮತ್ತು ಸರ್ಕಾರದ ಹಣ ನೇರವಾಗಿ ನಿಜವಾದ ರೈತನಿಗೆ ತಲುಪಬೇಕು ಎಂಬ ಉದ್ದೇಶದಿಂದ ಈ ಅಗ್ರಿ ಸ್ಟಾಕ್ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಫ್ರೂಟ್ಸ್ ಎಂಬ ತಂತ್ರಾಂಶದ ಮೂಲಕ ರೈತರ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ಎಂಬುದು ನಿಮಗೆಲ್ಲರಿಗೂ ತಿಳಿದಿರುವ ವಿಷಯ. ಈ ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರ ಹೆಸರು, ತಂದೆಯ ಹೆಸರು, ಭೂಮಿಯ ವಿವರಗಳು, ಸರ್ವೆ ಸಂಖ್ಯೆ, ಹೋಬಳಿ, ತಾಲೂಕು, ಜಿಲ್ಲೆ, ಬ್ಯಾಂಕ್ ಖಾತೆ ವಿವರಗಳು, ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆ ಸೇರಿದಂತೆ ಅನೇಕ ಮಾಹಿತಿಗಳು ದಾಖಲಾಗಿವೆ. ಈಗ ಈ ಫ್ರೂಟ್ಸ್ ತಂತ್ರಾಂಶದಲ್ಲಿರುವ ಮಾಹಿತಿಯನ್ನು ಕೇಂದ್ರ ಸರ್ಕಾರದ ಅಗ್ರಿ ಸ್ಟಾಕ್ ವ್ಯವಸ್ಥೆಗೆ ಸಂಪರ್ಕಿಸಿ ಪ್ರತಿ ರೈತರಿಗೆ ಒಂದು ಕೇಂದ್ರದ ಗುರುತಿನ ಸಂಖ್ಯೆಯನ್ನು ಸೃಜಿಸುವ ಪ್ರಕ್ರಿಯೆ ನಡೆಯುತ್ತಿದೆ. ಕೆಲ ರೈತರಿಗೆ ಈಗಾಗಲೇ ಈ ಗುರುತಿನ ಸಂಖ್ಯೆ ಸೃಜನೆಯಾಗಿದೆ. ಆದರೆ ಬಹುತೇಕ ಫಲಾನುಭವಿಗಳಿಗೆ ಇನ್ನೂ ಈ ಪ್ರಕ್ರಿಯೆ ಪೂರ್ಣವಾಗಿಲ್ಲ. ಇಂತಹ ರೈತರು ಅಗತ್ಯ ಕ್ರಮಗಳನ್ನು ಪೂರ್ಣಗೊಳಿಸದೇ ಇದ್ದರೆ ಮುಂದಿನ ಪಿಎಂ ಕಿಸಾನ್ ಕಂತಿನ ಹಣ ಅವರಿಗೆ ದೊರೆಯದಿರುವ ಸಾಧ್ಯತೆಯಿದೆ ಎಂಬುದನ್ನು ಕೃಷಿ ಇಲಾಖೆ ಸ್ಪಷ್ಟವಾಗಿ ತಿಳಿಸಿದೆ. ಈ ಕಾರಣದಿಂದಾಗಿ ಕೃಷಿ ಇಲಾಖೆ ಮತ್ತು ಕೃಷಿ ಸಂಪರ್ಕ ಕೇಂದ್ರಗಳ ಮೂಲಕ ರೈತರಿಗೆ ಜಾಗೃತಿ ಮೂಡಿಸುವ ಕಾರ್ಯವನ್ನು ಆರಂಭಿಸಲಾಗಿದೆ. ಈ ಪ್ರಕ್ರಿಯೆಯಲ್ಲಿ ಮುಖ್ಯವಾಗಿ ಕಡ್ಡಾಯವಾಗಿರುವುದು ರೈತರ ಇ-ಕೆವೈಸಿ ಪ್ರಕ್ರಿಯೆ, ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಪ್ರಕ್ರಿಯೆ.
ಇದರ ಜೊತೆಗೆ ಎಲೆಕ್ಟ್ರಾನಿಕ್ ಒಪ್ಪಿಗೆ, ಒಟಿಪಿ ಆಧಾರಿತ ದೃಢೀಕರಣ ಮತ್ತು ಆಧಾರ್ ಇ-ಸೈನ್ ಎಂಬ ಕ್ರಮಗಳು ಕೂಡ ಕಡ್ಡಾಯವಾಗಿವೆ. ರೈತರು ತಮ್ಮ ಆಧಾರ್ ಕಾರ್ಡಿಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆಯನ್ನು ಬಳಸಿ ಒಟಿಪಿ ಮೂಲಕ ತಮ್ಮ ಗುರುತನ್ನು ದೃಢಪಡಿಸಬೇಕಾಗುತ್ತದೆ. ಈ ಒಟಿಪಿ ಪ್ರಕ್ರಿಯೆಯ ಮೂಲಕ ವ್ಯವಸ್ಥೆಗೆ ಖಚಿತವಾಗಿ ಯಾರು ನಿಜವಾದ ರೈತ, ಯಾರು ಫಲಾನುಭವಿ ಎಂಬುದು ಸ್ಪಷ್ಟವಾಗುತ್ತದೆ. ಇದರ ಜೊತೆಗೆ ರೈತರು ತಮ್ಮ ಹೆಸರಿನಲ್ಲಿರುವ ಎಲ್ಲಾ ಜಮೀನಿನ ವಿವರಗಳನ್ನು ಫ್ರೂಟ್ಸ್ ತಂತ್ರಾಂಶದಲ್ಲಿ ಕಡ್ಡಾಯವಾಗಿ ದಾಖಲಿಸಬೇಕು. ಕೆಲವು ಸಂದರ್ಭಗಳಲ್ಲಿ ರೈತರು ತಮ್ಮ ಹೆಸರಿನಲ್ಲಿ ಇರುವ ಒಂದು ಜಮೀನಿನ ವಿವರವನ್ನು ಮಾತ್ರ ದಾಖಲಿಸಿ ಇನ್ನೊಂದು ಜಮೀನನ್ನು ದಾಖಲಿಸದೇ ಇರುವುದು ಕಂಡುಬಂದಿದೆ. ಇಂತಹ ಅಪೂರ್ಣ ಮಾಹಿತಿಯಿಂದ ಮುಂದೆ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈಗ ಸರ್ಕಾರ ಎಲ್ಲಾ ಜಮೀನಿನ ವಿವರಗಳನ್ನು ಕಡ್ಡಾಯವಾಗಿ ದಾಖಲಿಸುವಂತೆ ಸೂಚಿಸಿದೆ. ಈ ವಿವರಗಳು ಸರಿಯಾಗಿವೆ ಎಂದು ರೈತರು ಒಟಿಪಿ ಆಧಾರದಲ್ಲಿ ಸ್ವಯಂ ಘೋಷಣೆ ಕೂಡ ಮಾಡಬೇಕಾಗುತ್ತದೆ. ಇದು ರೈತರ ಸ್ವಯಂ ಜವಾಬ್ದಾರಿಯ ಘೋಷಣೆಯಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಯಾವುದೇ ಗೊಂದಲಗಳು ಉಂಟಾಗದಂತೆ ಸಹಕಾರಿಯಾಗುತ್ತದೆ. ಈ ಕೇಂದ್ರದ ಗುರುತಿನ ಸಂಖ್ಯೆ ಇನ್ನೂ ಸೃಜನೆಯಾಗದ ರೈತರ ಪಟ್ಟಿಯನ್ನು ರೈತ ಸಂಪರ್ಕ ಕೇಂದ್ರಗಳಲ್ಲಿ ಲಭ್ಯವಾಗುವಂತೆ ಮಾಡಲಾಗಿದೆ. ಅಂದರೆ ನಿಮ್ಮ ಹೆಸರು ಈ ಪಟ್ಟಿಯಲ್ಲಿದ್ದರೆ ನೀವು ಇನ್ನೂ ಅಗತ್ಯ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗಿದೆ ಎಂಬುದಕ್ಕೆ ಇದು ಸ್ಪಷ್ಟ ಸೂಚನೆಯಾಗಿದೆ. ಇಂತಹ ರೈತರು ತಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆಯಾಗಿರುವ ಮೊಬೈಲ್ ಫೋನ್ ಮತ್ತು ಫ್ರೂಟ್ಸ್ ತಂತ್ರಾಂಶದಲ್ಲಿ ದಾಖಲಾಗಿರುವ ಮೊಬೈಲ್ ಸಂಖ್ಯೆಯನ್ನು ಜೊತೆ ತೆಗೆದುಕೊಂಡು ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಬೇಕು. ರೈತ ಸಂಪರ್ಕ ಕೇಂದ್ರಗಳಲ್ಲಿರುವ ಸಿಬ್ಬಂದಿಗಳು ರೈತರಿಗೆ ಈ ಎಲ್ಲಾ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಲು ಸಂಪೂರ್ಣ ಸಹಾಯ ಮಾಡುತ್ತಾರೆ. ಅಲ್ಲಿ ನಿಮ್ಮ ದಾಖಲೆಗಳನ್ನು ಪರಿಶೀಲಿಸಲಾಗುತ್ತದೆ, ಅಗತ್ಯವಿದ್ದರೆ ತಿದ್ದುಪಡಿ ಮಾಡಲಾಗುತ್ತದೆ, ಇ-ಕೆವೈಸಿ ಪ್ರಕ್ರಿಯೆ ಪೂರ್ಣಗೊಳಿಸಲಾಗುತ್ತದೆ, ಒಟಿಪಿ ಮೂಲಕ ದೃಢೀಕರಣ ಮಾಡಲಾಗುತ್ತದೆ ಮತ್ತು ಕೊನೆಗೆ ನಿಮ್ಮ ಕೇಂದ್ರದ ರೈತ ಗುರುತಿನ ಸಂಖ್ಯೆ ಸೃಜಿಸಲಾಗುತ್ತದೆ. ಈ ಗುರುತಿನ ಸಂಖ್ಯೆ ಸೃಜನೆಯಾದ ನಂತರ ಮಾತ್ರ ಮುಂದಿನ ಪಿಎಂ ಕಿಸಾನ್ ಕಂತಿನ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮೆಯಾಗಲು ಸಾಧ್ಯವಾಗುತ್ತದೆ. ಇಲ್ಲಿ ಮತ್ತೊಂದು ಮಹತ್ವದ ಅಂಶವನ್ನು ರೈತರು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಈ ಸಂಪೂರ್ಣ ಪ್ರಕ್ರಿಯೆ ದಿನಾಂಕ 12 ಡಿಸೆಂಬರ್ 2019ಕ್ಕಿಂತ ಮೊದಲು ಜಮೀನು ಹೊಂದಿದ್ದ ರೈತರಿಗೆ ಮಾತ್ರ ಅನ್ವಯವಾಗುತ್ತದೆ. ಅಂದರೆ ಈ ದಿನಾಂಕದ ನಂತರ ಜಮೀನು ಖರೀದಿಸಿದವರು ಅಥವಾ ಈ ದಿನಾಂಕದ ನಂತರ ಮೊದಲ ಬಾರಿಗೆ ಜಮೀನು ಹೊಂದಿದವರು ಪಿಎಂ ಕಿಸಾನ್ ಯೋಜನೆಯ ಅರ್ಹ ಫಲಾನುಭವಿಗಳಾಗುವುದಿಲ್ಲ ಎಂಬ ನಿಯಮ ಈಗಲೂ ಜಾರಿಯಲ್ಲಿದೆ. ಇದಲ್ಲದೆ ದಿನಾಂಕ 12 ಡಿಸೆಂಬರ್ 2019ಕ್ಕಿಂತ ಮೊದಲು ಜಮೀನು ಹೊಂದಿದ್ದರು ನಂತರದಲ್ಲಿ ತಮ್ಮ ಹೆಸರಿನಲ್ಲಿದ್ದ ಜಮೀನನ್ನು ಸಂಪೂರ್ಣವಾಗಿ ಮಾರಾಟ ಮಾಡಿ ಈಗ ತಮ್ಮ ಹೆಸರಿನಲ್ಲಿ ಯಾವುದೇ ಜಮೀನು ಇಲ್ಲದಿರುವ ರೈತರಿಗೆ ಪಿಎಂ ಕಿಸಾನ್ ಪಾವತಿಯನ್ನು ನಿಲ್ಲಿಸಲಾಗಿದೆ. ಈ ಕುರಿತು ಶಿವಮೊಗ್ಗ ಕೃಷಿ ಇಲಾಖೆಯ ಜಂಟಿ ಕೃಷಿ ನಿರ್ದೇಶಕರು ಪ್ರಕಟಣೆಯ ಮೂಲಕ ಸ್ಪಷ್ಟ ಮಾಹಿತಿ ನೀಡಿದ್ದಾರೆ. ಅಂದರೆ ಈ ಯೋಜನೆಯ ಪ್ರಯೋಜನವು ಸದ್ಯದಲ್ಲಿಯೂ ಜಮೀನು ಹೊಂದಿರುವ ರೈತರಿಗೆ ಮಾತ್ರ ಲಭ್ಯವಾಗುತ್ತದೆ ಎಂಬುದು ಇಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿದೆ. ಇದು ಕೆಲವರಿಗೆ ಕಠಿಣ ನಿರ್ಧಾರವಾಗಿ ಕಾಣಬಹುದು. ಆದರೆ ಸರ್ಕಾರದ ಉದ್ದೇಶ ನಿಜವಾದ ರೈತರಿಗೆ ಮಾತ್ರ ನೆರವು ತಲುಪಿಸಬೇಕು ಎಂಬುದಾಗಿದೆ. ಅನೇಕ ಸಂದರ್ಭಗಳಲ್ಲಿ ಜಮೀನು ಇಲ್ಲದವರು, ಕೃಷಿ ಮಾಡದೇ ಇರುವವರು ಕೂಡ ಈ ಯೋಜನೆಯ ಲಾಭ ಪಡೆಯುತ್ತಿರುವುದು ಪತ್ತೆಯಾಗಿದೆ. ಇಂತಹ ಅಕ್ರಮಗಳನ್ನು ತಡೆಯಲು ಮತ್ತು ಸಾರ್ವಜನಿಕ ಹಣದ ದುರುಪಯೋಗವನ್ನು ತಪ್ಪಿಸಲು ಈ ಹೊಸ ಕ್ರಮಗಳನ್ನು ಜಾರಿಗೆ ತರಲಾಗಿದೆ. ಈ ಎಲ್ಲಾ ಬದಲಾವಣೆಗಳನ್ನು ಒಟ್ಟಾಗಿ ನೋಡಿದಾಗ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ನಿಲ್ಲಿಸುವ ಉದ್ದೇಶದಲ್ಲಿಲ್ಲ. ಬದಲಾಗಿ ಈ ಯೋಜನೆಯನ್ನು ಇನ್ನಷ್ಟು ಪಾರದರ್ಶಕವಾಗಿ, ಇನ್ನಷ್ಟು ಶುದ್ಧವಾಗಿ ಮತ್ತು ನಿಜವಾದ ರೈತರಿಗೆ ಮಾತ್ರ ತಲುಪಿಸುವ ಉದ್ದೇಶದಿಂದ ಈ ಕ್ರಮಗಳನ್ನು ಕೈಗೊಂಡಿದೆ. ಆದ್ದರಿಂದ ರೈತರು ಇದನ್ನು ಭಯದಿಂದ ನೋಡುವ ಅಗತ್ಯವಿಲ್ಲ. ಬದಲಾಗಿ ಇದನ್ನು ಒಂದು ಅವಕಾಶವಾಗಿ ನೋಡಿ ತಮ್ಮ ದಾಖಲೆಗಳನ್ನು ಸರಿಪಡಿಸಿಕೊಳ್ಳಬೇಕು, ತಮ್ಮ ವಿವರಗಳನ್ನು ನವೀಕರಿಸಿಕೊಳ್ಳಬೇಕು ಮತ್ತು ಅಗತ್ಯ ಪ್ರಕ್ರಿಯೆಗಳನ್ನು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಬೇಕು. ಗ್ರಾಮೀಣ ಪ್ರದೇಶಗಳಲ್ಲಿ ಅನೇಕ ರೈತರಿಗೆ ಮೊಬೈಲ್, ಒಟಿಪಿ, ಇ-ಕೆವೈಸಿ, ಡಿಜಿಟಲ್ ಸಹಿ ಇಂತಹ ತಾಂತ್ರಿಕ ಪ್ರಕ್ರಿಯೆಗಳು ಹೊಸದಾಗಿ ಕಾಣಬಹುದು. ಕೆಲವರಿಗೆ ಗೊಂದಲ ಉಂಟಾಗಬಹುದು, ಕೆಲವರಿಗೆ ಭಯವೂ ಇರಬಹುದು. ಆದರೆ ಇದಕ್ಕಾಗಿ ರೈತ ಸಂಪರ್ಕ ಕೇಂದ್ರಗಳು, ಕೃಷಿ ಇಲಾಖೆ ಕಚೇರಿಗಳು ಮತ್ತು ಗ್ರಾಮ ಮಟ್ಟದ ಸಿಬ್ಬಂದಿಗಳು ಸಂಪೂರ್ಣ ಸಹಾಯಕ್ಕೆ ಇರುತ್ತಾರೆ. ರೈತರು ಧೈರ್ಯವಾಗಿ ಮುಂದೆ ಬಂದು ಈ ಪ್ರಕ್ರಿಯೆಗಳನ್ನು ಕಲಿತು ಅರ್ಥ ಮಾಡಿಕೊಂಡು ಪೂರ್ಣಗೊಳಿಸಬೇಕು. ಇಲ್ಲಿ ಮತ್ತೊಂದು ಅತ್ಯಂತ ಮುಖ್ಯವಾದ ವಿಷಯವನ್ನು ರೈತರು ಗಮನಿಸಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆಯಾಗಿರುವ ಮೊಬೈಲ್ ಸಂಖ್ಯೆ ಸಕ್ರಿಯವಾಗಿರಬೇಕು. ಕೆಲವು ರೈತರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿಕೊಂಡಿರಬಹುದು, ಕೆಲವರು ಹಳೆಯ ಸಂಖ್ಯೆಯನ್ನು ಬಳಸುತ್ತಿರಬಹುದು ಅಥವಾ ಆ ಸಂಖ್ಯೆ ಈಗ ಬಳಕೆಯಲ್ಲೇ ಇರದೇ ಇರಬಹುದು. ಇಂತಹ ಸಂದರ್ಭಗಳಲ್ಲಿ ಒಟಿಪಿ ಬರುವುದಿಲ್ಲ ಮತ್ತು ಈ ಪ್ರಕ್ರಿಯೆ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೊದಲು ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ಮೊಬೈಲ್ ಸಂಖ್ಯೆ ದಾಖಲಾಗಿದೆಯೋ ಅದನ್ನು ಪರಿಶೀಲಿಸಿ, ಅಗತ್ಯವಿದ್ದರೆ ಅದನ್ನು ನವೀಕರಿಸಿಕೊಳ್ಳಿ. ಇದೇ ರೀತಿ ಫ್ರೂಟ್ಸ್ ತಂತ್ರಾಂಶದಲ್ಲೂ ನಿಮ್ಮ ಸರಿಯಾದ ಮೊಬೈಲ್ ಸಂಖ್ಯೆ ದಾಖಲಾಗಿರುವುದು ಅತ್ಯಂತ ಅಗತ್ಯವಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕೇವಲ ಹಣದ ಸಹಾಯ ಮಾತ್ರವಲ್ಲ, ಇದು ರೈತರೊಂದಿಗೆ ಸರ್ಕಾರದ ನೇರ ಸಂಪರ್ಕದ ಒಂದು ಮಾದರಿಯಾಗಿದೆ. ಭವಿಷ್ಯದಲ್ಲಿ ಇನ್ನೂ ಹೆಚ್ಚಿನ ಯೋಜನೆಗಳು ರೈತರಿಗಾಗಿ ಬರಲಿವೆ.
ಈ ಎಲ್ಲಾ ಯೋಜನೆಗಳ ಲಾಭವನ್ನು ಪಡೆಯಲು ನಿಮ್ಮ ದಾಖಲೆಗಳು ಸರಿಯಾಗಿರಬೇಕು, ನಿಮ್ಮ ಗುರುತು ವ್ಯವಸ್ಥೆಯಲ್ಲಿ ಸ್ಪಷ್ಟವಾಗಿರಬೇಕು. ಅದಕ್ಕಾಗಿ ಈಗ ನಡೆಯುತ್ತಿರುವ ಈ ಎಲ್ಲಾ ಪ್ರಕ್ರಿಯೆಗಳು ಅತ್ಯಂತ ಮಹತ್ವದ್ದಾಗಿವೆ. ನ್ಯೂಸ್ ಫಾರ್ ಕರ್ನಾಟಕ ಚಾನೆಲ್ ಮೂಲಕ ನಾವು ಸದಾ ರೈತರಿಗೆ ಉಪಯುಕ್ತವಾಗುವ ಮಾಹಿತಿ, ಸರ್ಕಾರಿ ಯೋಜನೆಗಳ ಬದಲಾವಣೆಗಳು, ಹೊಸ ನಿಯಮಗಳು ಮತ್ತು ಜಾಗೃತಿ ವಿಷಯಗಳನ್ನು ಸರಳವಾಗಿ ಮತ್ತು ಸ್ಪಷ್ಟವಾಗಿ ತಲುಪಿಸುವ ಪ್ರಯತ್ನ ಮಾಡುತ್ತಿದ್ದೇವೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಈ ವಿಡಿಯೋವನ್ನು ನಿಮ್ಮ ಗ್ರಾಮದಲ್ಲಿರುವ ಇತರ ರೈತರಿಗೆ ಹಂಚಿಕೊಳ್ಳಿ. ವಿಶೇಷವಾಗಿ ಹಿರಿಯ ರೈತರು ಮತ್ತು ತಂತ್ರಜ್ಞಾನದಲ್ಲಿ ಹೆಚ್ಚು ಪರಿಚಯವಿಲ್ಲದವರು ಈ ಮಾಹಿತಿ ತಿಳಿದುಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ. ನಿಮ್ಮ ಒಂದು ಶೇರ್, ನಿಮ್ಮ ಒಂದು ಮಾತು ಇನ್ನೊಬ್ಬ ರೈತನ ಪಿಎಂ ಕಿಸಾನ್ ಹಣ ಮುಂದುವರಿಯಲು ಸಹಾಯವಾಗಬಹುದು. ಆದ್ದರಿಂದ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರು, ಸಂಬಂಧಿಕರು ಮತ್ತು ನೆರೆಹೊರೆಯ ರೈತರೊಂದಿಗೆ ಕಡ್ಡಾಯವಾಗಿ ಹಂಚಿಕೊಳ್ಳಿ. ಇನ್ನಷ್ಟು ಉಪಯುಕ್ತ ಕೃಷಿ ಮಾಹಿತಿ, ಸರ್ಕಾರಿ ಯೋಜನೆಗಳ ಅಪ್ಡೇಟ್ ಮತ್ತು ರೈತರ ಹಿತಕ್ಕೆ ಸಂಬಂಧಿಸಿದ ನಿಖರ ಸುದ್ದಿಗಳಿಗಾಗಿ ನ್ಯೂಸ್ ಫಾರ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ, ನಿಮ್ಮ ವಿಶ್ವಾಸವೇ ನಮ್ಮ ಪ್ರೇರಣೆ. ಧನ್ಯವಾದಗಳು.